ಬನಹಟ್ಟಿಯ ಮಧ್ಯಭಾಗವೆಂದೇ ಪ್ರಸಿದ್ಧಿ ಪಡೆದಿರುವ ಈ ಜಾಗದಲ್ಲಿ ಶ್ರೀ ಮಶವದೇವಿ ದೇವಸ್ಥಾನದ ಜಾತ್ರೆ ನೋಡಲು ಬಲು ಸುಂದರ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದ್ದೇನೆ. ಬಹಳ ಪವಾಡವನ್ನು ಹೊಂದಿರುವ ಈ ದೇವಿಯ ಜಾತ್ರೆ ಪ್ರತಿ ವರ್ಷ ಜನವರಿ 14ರಂದು ಅಂದ್ರ ಮಕರ ಸಂಕ್ರಾಂತಿ ದಿವಸ ಊರಿನ ಸರ್ವ ಸಮಾಜದ ಹಿರಿಯರು ಸೇರಿ ಈ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮೊದಲು ಸಣ್ಣ ಪ್ರಮಾಣದಲ್ಲಿ ನಡೆಸುವ ಈ ಜಾತ್ರೆ ಈಗ ಬಹು ದೊಡ್ಡದಾಗಿ ಜಾತ್ರೆಯನ್ನ ಆಚರಿಸುತ್ತಾರೆ. ಈ ಜಾತ್ರೆಯಲ್ಲಿ ಸುಮಾರು ಒಂದೇ ದಿನದಲ್ಲಿ 15ರಿಂದ 20 ಸಾವಿರ ಜನ ಸೇರ್ತಾರೆ. ಈ ದೇವಸ್ಥಾನವು ಸುಮಾರು 200 ವರ್ಷಗಳ ಹಳೆಯದಾಗಿದೆ. ದಿನಾಂಕ 2/2/1979ರಲ್ಲಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ದೇವಿಯ ಪವಾಡ ಏನಪ್ಪಾ ಅಂದ್ರೆ ನಮ್ಮ ರಬಕವಿಬನಹಟ್ಟಿ ತಾಲೂಕಿನಲ್ಲಿ ನೇಕಾರಿಕೆ ಉದ್ಯೋಗ ಬಹಳ ಇದೆ. ಆಗಿನ ಸಮಯದಲ್ಲಿ ನೇಯ್ಗೆ ಮಾಡುವಾಗ ಯಾವ್ದಾದ್ರು ಹುಳ ಹುಪ್ಪಡಿ ನಮ್ಮ ಮಗ್ಗಕ್ಕೆ ಮುಟ್ಟಿದ್ದು ಅಂದ್ರೆ ಮಗ್ಗುಗಳ ಬಂದಾಗ್ತಿದ್ವು. ಆವಾಗ ಈ ದೇವಿಯ ಹತ್ರ ಬಂದು ಮನಸ್ಸಿಚ್ಛೆಯಿಂದ ಬೇಡಿಕೊಂಡು ಇಲ್ಲಿಯ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮಗ್ಗಕ್ಕೆ ಹಚ್ಚಿದ್ರೆ ಯಾವುದೇ ಅಡೆತಡೆ ಇಲ್ಲದೆ ಇಲ್ಲಿಯ ಜನರ ಉದ್ಯೋಗ ಸರಾಗವಾಗಿ ನಡೆಯುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಿಯ ಪವಾಡದ ಬಗ್ಗೆ ಇಲ್ಲಿಯ ಹಿರಿಯರು ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ, ಕೇಳೋಣ ಬನ್ನಿ. ಆರಾಧ್ಯ ದೇವರು ಮಶವತಾಯಿ ಗುಡಿ ಅನ್ನೋದು ಇದು ಮೊದಲು ಮುಂಚಿತವಾಗಿ ನಮಗ ಹಟ್ಟಿ ಅಷ್ಟ ಐತೆ. ಇದಲ್ದ ಇವರು ಮೊದಲ ಯಾವ ಸ್ಥಾನದಿಂದ ಬಂದ್ರ ನಮಗೆ ಯಾರಿಗೂ ಕನ್ಫರ್ಮ್ ಆಗಿದ್ದಿಲ್ಲ. ಈ ಗುಡಿ ಬರ್ತಾ ಪ್ರಸಿದ್ಧ ಆಗಿ ಇಂದ ದೊಡ್ಡದಾಗಿ ನಿಂತಿದ್ದರಿಂದ ನಮಗೆಲ್ಲ ಬಹಳ ತಿಳುವಳಿಕೆ ಹೋಯಿತು. ಈಕೆ ಮುಂದಗಡೆ ಹೊಲಸ ಬಹಳ ಇರ್ತಿತ್ತು, ತಿಪ್ಪಿತ್ತು. ಆ ತಿಪ್ಪಿಯನ್ನು ಸುಧಾರಣೆ ಮಾಡೋದಕ್ಕೆ ಎಲ್ಲಾರು ಮಾಡೋಣ ಅಂತಂದ್ರು. ಕಣ್ಣು ಹೊಕ್ಕಾವ್ ನೀವು ಕಣ್ಣು ಹೊಕ್ಕ ಯಾರು ತೆಗಿಬೇಡ್ರಿ ಅಂತ ನಮ್ಮ ಊರಾಗ ಎಲ್ಲಾರು ಹೆದರಿ ತೆಗಿಲಿಲ್ಲ. ಈಕೆ ಮಶವನ ಮಗ್ಗಲ್ದಾಗ ಹನುಮಪ್ಪ ಊರು ಹೊರಗಿನವನ ಇದ್ದ. ಜಾತ್ರೆಯಿಂದ ಹೇಳಿದ್ರು ಸಾಯಂಕಾಲ ಅಂಬ್ಲಿ ಪ್ರಸಾದ ಮಾಡುದು. ಆ ಅಂಬ್ಲಿ ಪ್ರಸಾದನ ಮಾಡಿಕೆ ನುಚ್ಚ ಅಂಬ್ಲಿ ಮಾಡಿಕೆ ಎಲ್ಲರಿಗೂ ಅಂತದ್ದು. ಈಕೆ ಮುಂದೆ ಯಾವ ರೀತಿ ದೊಡ್ಡ ಹಂದ್ರ ಅದು ಹಾಕುದಿಲ್ಲ. ನಮ್ಮ ಜಾಡ್ರ ಸಲುವಾಗಿ ನೇಕಾರಿಕೆ ಉದ್ಯೋಗಕ್ಕೆ ಮುಖ್ಯ ಸ್ಥಾನ ಅಂದ್ರೆ ಈಕಿದ. ಈಕೆಯಿಂದ ಒಂದು ನೀವು ಓದುವ ಪ್ರಸಾದನ ಮಗ್ಗದ ಮೇಲೆ ಹೋಗಿದ್ರೆ ಮಗ್ಗ ಚಾಲು ಹಾಕಾವ. ಹಳಿ ಕಾಲದೊಳಗೆ ಏನಿದ್ರು ಸಹಿತ ಅವ ಮಗ್ಗದ ಮ್ಯಾಗ ಜಿಟ್ಟಿ ಬಿಡ್ತಾನೆ ಬಂದಾಕಿತ್ತು. ಮುಂಚಿತವಾಗಿ ಮೊದಲು ನಮ್ಮ ಕುಣಿಮಗ್ಗಗಳಿದ್ದು. ಆ ಕುಣಿಮಗ್ಗಗಳು ಈಕೆ ಪ್ರಸಾದ ಹಚ್ಚಿದ ಮ್ಯಾಗ ಜಿಟ್ಟಿ ಮುಟ್ಟೈತೆ ಅಂದ್ರೆ ಯಾವುದೂ ಇದು ಹಚ್ಚಿದಿಲ್ಲ. ಅದರಿಂದ ಮಗ್ಗ ಸರಿಯಾಗಿ ನಡೀತಿದ್ದು. ಈಕೆ ನಡ್ಕೊಂಡವರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದಷ್ಟೇ ಅಲ್ಲದೆ ಈ ಜಾತ್ರೆಯ ಪ್ರಯುಕ್ತ ಹಲವಾರು ಮನರಂಜನೆ ಕಾರ್ಯಕ್ರಮಗಳು, ನಾಟಕದ ಕಾರ್ಯಕ್ರಮಗಳನ್ನ ಕೂಡ ಇಟ್ಟಿರ್ತಾರೆ. ನೀವು ಕೂಡ ರಬಕವಿಬನಹಟ್ಟಿಯವರ ಆಗಿದ್ರಿ ಅಂದ್ರೆ ಈ ದೇವಿಯ ದೇವಸ್ಥಾನಕ್ಕೆ ಒಮ್ಮೆಯಾದ್ರೂ ಭೇಟಿ ಕೊಡ್ರಿ. ಈ ದೇವಿಯ ದೇವಸ್ಥಾನವು ಬನಹಟ್ಟಿಯ ಮಂಗಳವಾರ ಪೇಟೆಯಲ್ಲಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.